Good morning, students. In the previous class, we completed the chapter Applications of Derivatives. So, in this session, we will discuss the one more important concept, that is chapter Linear Programming Problem. Linear programming problem is the very most important topic, and that topic was introduced during the Second World War from the nation England. So Second World War time alli linear programming problem anna concepts na England ಅವರು ಏನು ಮಾಡ್ತಾರೆ ಅಂತಂದ್ರೆ ಇನ್ವೆನ್ಷನ್ ಮಾಡ್ತಾರೆ. So for your second PUC class, linear programming problem, for theory examination we have 1 plus 6, total 7 marks. Theory examination ge total agi nimge 7 marks ke irutte. So 1 marks ke 1 question, 6 marks ke 1 question ಆಗಿರುತ್ತೆ. So 1 marks means part A. Part A ನಲ್ಲಿ 1 marks questions ಇರುತ್ತೆ. 6 marks ಅಂತಂದ್ರೆ part E. Part E ನಲ್ಲಿ question number 49A or 49B. Sorry, question number 49A or 50A. ನೋಡಿ ಈ 6 marks question ಏನಿದೆಯೋ ಇದು question number 49A ನಲ್ಲಿ ಕೇಳ್ತಾರೆ question ನ, or ಇಲ್ಲ ಅಂತಂದ್ರೆ 50A ನಲ್ಲಿ ಈ ಕ್ವೆಶ್ಚನ್ಸ್ ಇರುತ್ತೆ. 50A ನಲ್ಲಿ ಆ ಕ್ವೆಶ್ಚನ್ಸ್ ಇರುತ್ತೆ. and then for your KCET examination there is one question ಇರುತ್ತೆ. JEE examination ಗೆ may or may not be 0 to 1 weightage ಇರುತ್ತೆ ಇದೆ. ಸೊ KCET ಗೆ 1 question ಕಂಪಲ್ಸರಿ ಇರುತ್ತೆ. ಫಾರ್ ಥಿಯರಿ ಎಕ್ಸಾಮಿನೇಷನ್ ಗೆ 1 ಮಾರ್ಕ್ ಗೆ ಒಂದಿರುತ್ತೆ, 6 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ಸ್ ಇರುತ್ತೆ, ಟೋಟಲ್ 7 ಮಾರ್ಕ್ಸ್ ಇರುತ್ತೆ. ಫಸ್ಟ್ 1 ಮಾರ್ಕ್ ಕ್ವೆಶ್ಚನ್ಸ್ ಏನಿದೆಯೋ ಅದನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಹೇಳ್ಕೊಡ್ತೀನಿ ಯಾವ ತರ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ. ಅದು ನಿಮ್ಗೆ ಇಲ್ಲಿದೆ 1 ಮಾರ್ಕ್ ಕ್ವೆಶ್ಚನ್ಸ್ ಗಳು ಡೆಫಿನಿಷನ್ಸ್ ಆಗಿರುತ್ತೆ. ಡಿಫೈನ್ ಅಂತ ಕೇಳ್ತಾರೆ. ಟೋಟಲ್ ಆಗಿ 9 ಡೆಫಿನಿಷನ್ಸ್ ಇದೆ. ಅದರಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಗಳು 5. ಈ 5 ಡೆಫಿನಿಷನ್ಸ್ ಅಲ್ಲದೆ ಯಾವ್ದಾದ್ರು ಒಂದನ್ನ ನಿಮ್ಗೆ ಎಕ್ಸಾಮಿನೇಷನ್ ಗೆ ಕೇಳಿರ್ತಾರೆ. ಸೊ ಇದನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಸಾಲ್ವ್ ಮಾಡ್ತಾರೆ, ಅಂದ್ರೆ ಅದನ್ನ ಡೆಫಿನಿಷನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪ್ರಾಬ್ಲಮ್ ಈಸ್ ಅಪಿಯರ್ಡ್ ಇನ್ ದ ಇಯರ್ March 19 and March 16, and the problem is minimize and maximize z is equal to 5x plus 10y subject to x plus 2y less than or equal to 120, x plus y greater than or equal to 60, x minus 2y greater than or equal to 0, x greater than or equal to 0, y greater than or equal to 0. So ನಿಮಗೆ ಪ್ರಾಬ್ಲಮ್ ನ ಇದೇ ತರ ಕೇಳಿರ್ತಾರೆ, and that problem number is either 49A or 50A. 49A or 50A ನಲ್ಲಿ ಈ ಕ್ವೆಶ್ಚನ್ಸ್ ಅಪಿಯರ್ ಆಗಿರುತ್ತೆ. ಸೊ ಫಸ್ಟ್ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತ ಕೇಳಿದರೆ, ಹಾಗಂತಂದ್ರೆ ಆ ಪ್ರಾಬ್ಲಮ್ ನ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ ನೋಡಿ, z is equal to 5x plus 10y ಅಂತ ಇದೆಯಲ್ಲ, ಇದನ್ನ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರೀತೀವಿ. ಅಂದ್ರೆ ಯಾವ ಒಂದು ವ್ಯಾಲ್ಯೂನ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವೋ ಅದು ಆಬ್ಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಇದೇ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಗಳಿದೆ. ಯಾವ ವ್ಯಾಲ್ಯೂಗಳಿದೆ? ಇಲ್ಲಿ 5 ಅಂತ ಇದೆ, ಇಲ್ಲಿ 10 ಅಂತ ಇದೆ. ಅವನ್ನ ನಾವು ಕಾನ್ಸ್ಟೆಂಟ್ಸ್ ಅಂತ ಕರೀತೀವಿ. ಇನ್ ದ ಆಬ್ಜೆಕ್ಟಿವ್ ಫಂಕ್ಷನ್ z is equal to ಇದು ಯಾವ ತರ ಇದೆ? ax plus by ತರ ಇದೆ. a and b ಅಂದ್ರೆ ಕಾನ್ಸ್ಟೆಂಟ್, ಇಲ್ಲಿ 5 ಮತ್ತೆ 10 ಅಂತ ಇದೆ, ಆರ್ ಕಾನ್ಸ್ಟೆಂಟ್. ಅದೇ ತರ ಇಲ್ಲಿ x ಮತ್ತೆ y ಅಂತ ಇದೆ. ಅವನ್ನ ನಾವು ಡಿಸಿಷನ್ ವೇರಿಯೇಬಲ್ಸ್ ಅಂತ ಕರೀತೀವಿ.
ಸರ್ ಯಾಕೆ ಅದನ್ನ ನಾವು ಡಿಸಿಷನ್ ವೇರಿಯಬಲ್ ಅಂತ ಕರಿತೀವಿ ಅಂತಂದ್ರೆ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಈಸ್ ಡಿಪೆಂಡ್ ಆನ್ ಎಕ್ಸ್ ಅಂಡ್ ವೈ. ಸೊ ಅದಕ್ಕೋಸ್ಕರ ಅದನ್ನ ಡಿಸಿಷನ್ ವೇರಿಯಬಲ್ ಅಂತ ಕರಿತೀವಿ. ಸೊ ಫಸ್ಟ್ ಕಾನ್ಸೆಪ್ಟ್ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಗೊತ್ತಾಯಿತು. ನೆಕ್ಸ್ಟ್ ಡಿಸಿಷನ್ ವೇರಿಯಬಲ್ ಅಂತಂದ್ರೆ ಏನು ಅಂತ ಗೊತ್ತಾಯಿತು. ಡಿಸಿಷನ್ ವೇರಿಯಬಲ್ ಅಂತಂದ್ರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇನ್ಇಕ್ವಾಲಿಟೀಸ್ ಇದೆ. ಇನ್ಇಕ್ವಾಲಿಟೀಸ್ ಇದೆ ನೋಡಿ, ಇದೆಲ್ಲ ಇನ್ಇಕ್ವಾಲಿಟೀಸ್ ಇದೆ. ಈ ಇನ್ಇಕ್ವಾಲಿಟೀಸ್ ಏನಿದೆಯೋ ಅದನ್ನ ನಾವು ಕನ್ಸ್ಟ್ರೈಂಟ್ಸ್ ಅಂತ ಕರೀತೀವಿ. ಕನ್ಸ್ಟ್ರೈಂಟ್ಸ್ ಅಂತ ಕರೀತೀವಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಇಕ್ವಾಲಿಟೀಸ್ ಏನಿದೆಯೋ ಅದನ್ನ ಕನ್ಸ್ಟ್ರೈಂಟ್ಸ್ ಅಂತ ಕರೀತೀವಿ. ಅದೇ ತರ ಎಸ್ಪೆಷಲಿ ಇನ್ ಪರ್ಟಿಕ್ಯುಲರ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ವೈ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಇದೆಯಲ್ಲ, ಇದನ್ನ ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್ ಅಂತ ಕರೀತೀವಿ. ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್ ಆರ್ ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ಸ್ ಅಂತಾನೂ ಕೂಡ ಕರೀತೀವಿ. ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಗಳು ಇವಾಗ ಆಲ್ರೆಡಿ ಗೊತ್ತಿದೆ ಅಂತಂದ್ರೆ ಆಬ್ಜೆಕ್ಟಿವ್ ಫಂಕ್ಷನ್, ಡಿಸಿಷನ್ ವೇರಿಯಬಲ್, ಕನ್ಸ್ಟ್ರೈಂಟ್ಸ್, ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್, ಇದಿಷ್ಟು ಕೂಡ ಗೊತ್ತಾಗಿದೆ. ಹಾಗಾಗಿ ಫಸ್ಟ್ ಡೆಫಿನಿಷನ್ಸ್ ಗಳನ್ನ ಹೇಳೋದಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್, ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳ್ತಾರೆ. ಆ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಡೆಫಿನಿಷನ್ ಏನಿದೆಯೋ ಅದು 2 ಟೈಮ್ಸ್ ರಿಪೀಟೆಡ್ ಆಗಿದೆ. ಮಾರ್ಚ್ 19 ಮತ್ತೆ ಜೂನ್ 14. 1 ಮಾರ್ಕ್ಗೆ ಮಾರ್ಚ್ 19 ಮತ್ತೆ ಜೂನ್ 14 2 ಸಲ ಎಕ್ಸಾಮಿನೇಷನ್ ಅಪಿಯರ್ ಆಗಿದೆ. ಹಾಗಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಏನು? ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್. ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳಿದಾಗ ನೀವು ಆನ್ಸರ್ ನ ಈ ತರ ಬರೀಬೇಕು. ಎ ಲೀನಿಯರ್ ಫಂಕ್ಷನ್ z is equal to ax plus by has to be maximized or minimized. ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಅದು ಯಾವ ತರ ಇರುತ್ತೆ ಅಂತಂದ್ರೆ ನಿಮಗೆ ಈ ತರ ಇರುತ್ತೆ. z is equal to ax plus by ತರ ಇರುತ್ತೆ. A linear function z is equal to ax plus by which has to be maximized or minimized. ನಾವು ಯಾವುದರಲ್ಲಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವೋ ಅದನ್ನೇ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರೀತೀವಿ. ಸೊ ಒಂದು ಡೆಫಿನಿಷನ್ ಕ್ಲಿಯರ್ ಆಯ್ತು. ಎ ಲೀನಿಯರ್ ಫಂಕ್ಷನ್ z is equal to ax plus by which has to be maximized or minimized. That is called objective function. Next, sir, decision variable. Decision variable ಅಂತಕ್ಕಂಥದ್ದು ಏನಿದೆ ನೋಡಿ. Decision variable. So what is a decision variable ಅಥವಾ define decision variable in LPP ಅಂತ ಕೇಳ್ತಾರೆ. ಸೊ ಅವಾಗ ನೀವೇನ್ ಮಾಡಬೇಕು, in the objective function z is equal to ax plus by. In the objective function z is equal to ax plus by. A and b are constants. A and b are constant. ನೋಡಿ, in the objective function z is equal to ax plus by, a, b are constant, x comma y are called decision variable. X comma y are called decision variable. That is second definition. Next, define constraints ಅಂತ ಕೇಳ್ತಾರೆ. Definition number 5th one ಇದೆ ನೋಡಿ. Define constraints. In LPP, inequations are inequalities. In LPP inequations ನೋಡಿ, ಇದನ್ನ ನಾವು inequation ಅಥವಾ inequalities ಅಂತ ಕರೀತೀವಿ. Inequations are inequalities with non-negative constraints ಅಥವಾ with non-negative restrictions are called constraints ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಡಿಫೈನ್ ಕನ್ಸ್ಟ್ರೈಂಟ್ಸ್ ಅಂತ ಕೇಳಿದ್ರೆ ಇನ್ ಎಲ್ ಪಿ ಪಿ ಇನ್ಇಕ್ವೇಷನ್ಸ್ ಆರ್ ಇನ್ಇಕ್ವಾಲಿಟೀಸ್ ಆರ್ ಕಾಲ್ಡ್ ಕನ್ಸ್ಟ್ರೈಂಟ್ಸ್. ಸೊ ಇವಾಗ ನಮಗೆ 1, 2, 3 ಡೆಫಿನಿಷನ್ಸ್ ಗೊತ್ತಾಗಿದೆ. ಇನ್ನ ರಿಮೈನಿಂಗ್ ಡೆಫಿನಿಷನ್ಸ್ ಗಳೇನಿರುತ್ತೋ ರಿಮೈನಿಂಗ್ ಟರ್ಮ್ಸ್ ಗಳೇನಿರುತ್ತೋ
ಅದನ್ನ ಪ್ರಾಬ್ಲಮ್ ಕಂಪ್ಲೀಟ್ ಆದ್ಮೇಲೆ ಡಿಫೈನ್ ಮಾಡೋಣ. ಸೊ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಪ್ರಾಬ್ಲಮ್ ನ ಕೊಟ್ಟಿರ್ತಾರೆ ನೋಡಿ, ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತ ಹೇಳಿ z is equal to 5x plus 10y ಅಂತ ಹೇಳಿ ಈ ತರ ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಇನ್ಇಕ್ವಾಲಿಟೀಸ್ ಗಳು ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ 1 2 3 4 ಈ ಫೋರ್ತ್ ಒನ್ ಇನ್ಇಕ್ವಾಲಿಟೀಸ್ ಏನಿದೆಯೋ ಅದು x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಸೊ ಇದಕ್ಕೆ ಗ್ರಾಫ್ ಬರಲ್ಲ ನಿಮಗೆ. ದಟ್ ರೆಪ್ರೆಸೆಂಟ್ಸ್ ಫಸ್ಟ್ ಕ್ವಾಡ್ರೆಂಟ್ ರೆಪ್ರೆಸೆಂಟೇಟ್ ಮಾಡುತ್ತೆ. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇರೋದ್ರಿಂದ ಇದಕ್ಕೆ ಒಂದು ಗ್ರಾಫ್ ಇರುತ್ತೆ, ಒಂದು 5 ಇರುತ್ತೆ, ಇದಕ್ಕೊಂದಿರುತ್ತೆ, ಟೋಟಲ್ ಆಗಿ 3 ಇರುತ್ತೆ. ಬಟ್ ಇದನ್ನ ಸೊಲ್ಯೂಷನ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಗ್ರಾಫ್ ಪ್ಲಾಟ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಲೀನಿಯರ್ ಇನ್ಇಕ್ವಾಲಿಟಿ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಇದನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಆ ಕಾನ್ಸೆಪ್ಟ್ಸ್ ಏನ್ ಹೇಳುತ್ತೆ ಅಂತ ಇಲ್ಲೇ ಮಾಡಿ. ಫಸ್ಟ್ ಇನ್ಇಕ್ವಾಲಿಟೀಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 1 2 3 4 ನೋಡಿ, ಇದು ಗೊತ್ತಾಯ್ತು ಆಲ್ರೆಡಿ. ಇದಕ್ಕೆ ಸೊಲ್ಯೂಷನ್ಸ್ ಇರಲ್ಲ, ಇವೆರಡಕ್ಕೆ ಸೊಲ್ಯೂಷನ್ಸ್ ಬರೀಬೇಕು. ಫಸ್ಟ್ ಇನ್ಇಕ್ವಾಲಿಟಿನ ಈಕ್ವಲ್ಸ್ ಮಾಡ್ಕೊಳ್ತೀರಾ. ಇನ್ಇಕ್ವಾಲಿಟಿನ ಈಕ್ವಲ್ಸ್ ಮಾಡ್ಕೊಳ್ತೀರಾ ಅಂತಂದ್ರೆ ಅದು ಕಾನ್ಸೆಪ್ಟ್ಸ್ ಏನಾಗಿರುತ್ತೆ ಈ ತರ ಇದೆ ನೋಡಿ, x plus 2y ಲೆಸ್ ದೆನ್ ಆರ್ ಈಕ್ವಲ್ ಟು 120 ಇದೆ, ಅದನ್ನ ಈಕ್ವಲ್ ಟು 120 ಅಂತ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ x ಗೆ ಮತ್ತೆ y ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. x ಗೆ ಮತ್ತೆ y ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ x ಗೆ 0 ಕೊಡ್ತೀರಾ. ಸೊ ಫಸ್ಟ್ x ಗೆ 0 ಕೊಡ್ತೀರಾ. ಪುಟ್ x is equal to 0. x ಗೆ 0 ಕೊಟ್ಟಿದ್ದೀರಾ, ಈ ಟರ್ಮ್ ಇರಲ್ಲ. 2y is equal to 120. 2 1s 2 1s 2 6. ಸೊ y ವ್ಯಾಲ್ಯೂ ಏನಾಯ್ತು? 60. ನೆಕ್ಸ್ಟ್ y ಗೆ 0 ಕೊಡಿ. ನೆಕ್ಸ್ಟ್ ವ್ಯಾಲ್ಯೂ y ಗೆ 0. y ಗೆ 0 ಕೊಡ್ತೀರಾ ಅಂತಂದ್ರೆ ಸೊ ಟೋಟಲ್ ಟರ್ಮ್ ಇರಲ್ಲ, ವ್ಯಾನಿಶ್ ಆಗಿರುತ್ತೆ. x is equal to 120. x is equal to 120 ಅದನ್ನ ಇಲ್ಲಿ ಬರೀತಾರೆ. ಸೊ x ಗೆ 0 ಕೊಟ್ರೆ y 60 ಬಂತು, y ಗೆ 0 ಕೊಟ್ಟಿದ್ದೀರಾ, x 120 ಇದೆ. ಸಿಮಿಲರ್ಲಿ ಮತ್ತೊಂದು ಈಕ್ವೇಶನ್ ತಗೊಂಡು ಇನ್ನೊಂದು ಈಕ್ವೇಶನ್ x ಪ್ಲಸ್ y, ಅದನ್ನು ಕೂಡ ಯಾವ ತರ ಬರ್ಕೊಳ್ತೀರಾ? x ಪ್ಲಸ್ y is equal to 60. ಸೊ ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. x ಮತ್ತೆ y ಗೆ ವ್ಯಾಲ್ಯೂ ಕೊಡ್ತೀರಾ. ಇಫ್ x is equal to 0 ಇದಿರಲ್ಲ, y is equal to 60. ನೆಕ್ಸ್ಟ್ y ಗೆ 0 ಕೊಡ್ತೀರಾ, y ಇರಲ್ಲ, ಸೊ y ಗೆ 0 ಕೊಡ್ತೀರಾ, x ವ್ಯಾಲ್ಯೂ ಏನಾಗಿರುತ್ತೆ? 60 ಆಗುತ್ತೆ. ಸೊ ಈ ತರ ಆಯ್ತು. ನೆಕ್ಸ್ಟ್ ಗ್ರಾಫ್ ನ ಫ್ಲಾಟ್ ಮಾಡಬೇಕು. ಬಿಫೋರ್ ದಟ್ ನೋಡಿ, ಈ ಪಾಯಿಂಟ್ ಅನ್ನ ನಾವು ಆರ್ಡರ್ ಪೇರ್ ಫಾರ್ಮ್ ಅಲ್ಲಿ ಬರೀತೀರಾ ಅಂತಂದ್ರೆ x, y ತರ ಬರೀತೀರಾ. x ಅಂತಂದ್ರೆ 0, y ಅಂತಂದ್ರೆ 60. ನೆಕ್ಸ್ಟ್ ಅದೇ ತರ ಇದನ್ನು ಕೂಡ ಆರ್ಡರ್ಡ್ ಪೇರ್ ಅಂದ್ರೆ ಫಸ್ಟ್ x ವ್ಯಾಲ್ಯೂ ಬರೀತೀರಾ. x ವ್ಯಾಲ್ಯೂ ಅಂತಂದ್ರೆ ಏನಾಯ್ತು? 120, 0. ನೆಕ್ಸ್ಟ್ ಇದನ್ನ ಬರೀತೀರಾ, ಏನಾಯ್ತು? 0, 60 ಅಂಡ್ ದೆನ್ ಅದೇ ತರ ಈ ವ್ಯಾಲ್ಯೂನ ನೋಟ್ ಮಾಡ್ತೀರಾ ಅಂತಂದ್ರೆ 60, 0. ಸೊ ಈ ತರ ಆಗಿದೆ. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಗ್ರಾಫ್ ನ ಫ್ಲಾಟ್ ಮಾಡಬೇಕು. ಸೊ ಗ್ರಾಫ್ ನ ಫ್ಲಾಟ್ ಮಾಡಬೇಕು ಅಂತಂದ್ರೆ ನಾನು ಈ ಕಡೆ ಬರೀತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ ನ ಈ ಕಡೆ ಸೈಡ್ ಬರ್ಕೋಣ. z is equal to 5x plus 10y. 5x plus 10y subject to x plus 2y less than or equal to 120. ಅದೇ ತರ x plus y less than greater than or equal to 60 and then x minus 2y greater than or equal to 0, x comma y greater than or equal to 0. ಮಿನಿಮೈಸ್ ಮ್ಯಾಕ್ಸಿಮೈಸ್ ಅಂತ ಕೇಳಿದ್ರೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಗ್ರಾಫ್ ನ
ದಟ್ ರೆಪ್ರೆಸೆಂಟ್ಸ್ ದ ಎಕ್ಸ್ ಆಕ್ಸಿಸ್. ಇದು ಆರಿಜಿನ್ ಆಗಿರುತ್ತೆ, ಇದನ್ನ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಸ್ಕೇಲ್. ನೀವು ನೋಟ್ ಬುಕ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಆ ಡಿಜಿಟ್ಸ್ ನ ಸ್ಕೇಲ್ ನ ತಗೋಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ 10 ತಗೊಳ್ತೀರಾ. ಸೊ ಇಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು 20 ಬರೀತಾ ಇದ್ದೀನಿ. ನೀವು 10 ಗೆ ತಗೊಳ್ಳಿ, ನಾನು 20 ತಗೊಳ್ತಾ ಇದ್ದೀನಿ. ನೋಡಿ ಇದು 20, 20, ನೆಕ್ಸ್ಟ್ 40, 40, 60, 60, 80, 80, 100 and then 120. Similarly, ಇಲ್ಲೂ ಕೂಡ 20, 20, 40, 40, 60, 80, 80, 100, 100, 120. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ನ ಬರ್ದಿರ್ತೀರಾ ಅಂತಂದ್ರೆ ಇಲ್ಲಿ ನೀವು ಪ್ರತಿಯೊಂದು ಗ್ರಾಫ್ ಅಲ್ಲೂ ಕೂಡ ಸ್ಕೇಲ್ ನ ಬರ್ದಿರಬೇಕು. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ ಇರುತ್ತೆ. ಸೊ ಸ್ಕೇಲ್ ಬರೀಬೇಕು. ಸ್ಕೇಲ್ ಯಾವ ತರ ಬರ್ದಿರ್ತೀರಾ ಅಂತಂದ್ರೆ ನೋಡಿ, ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 ಯೂನಿಟ್ಸ್ ಅಂತ ಬರೀತಾ ಇದ್ದೀರಾ. 20 ನೀವು ಇಲ್ಲಿ ಏನ್ ಮಾಡ್ತೀರಾ 10 ಅಂತ ನೋಟ್ ಮಾಡ್ತೀರಾ ನಿಮ್ಮ ಗ್ರಾಫ್ ನೋಟ್. ನೆಕ್ಸ್ಟ್ y axis 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಅಲ್ಲೂ ಏನಂತ ಬರ್ತಿದ್ದೀನಿ 20 ಯೂನಿಟ್ಸ್ ಅಂತ. ಸೊ ಒನ್ಸ್ ಅಗೈನ್ ನೀವು ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಗ್ರಾಫ್ ಅಲ್ಲಿ 10, ಯಾಕೆಂತಂದ್ರೆ ನೀವು ಗ್ರಾಫ್ ನ ಬರೀಬೇಕಾದ್ರೆ 10 ಗೆ ಬರೀತೀರಾ. 10 ಗೆ ತಗೊಂಡಾಗ ನಿಮಗೆ ಗ್ರಾಫ್ ನೀಟಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಫ್ಲಾಟ್ ಮಾಡಿ 0,60 ಒಂದು ಪಾಯಿಂಟ್ ಮಾರ್ಕ್ ಮಾಡಿ. 0,60 ಅಂತಂದ್ರೆ x 0 y 60 ಆಗಿರುತ್ತೆ. ಆನ್ ದ y ಆಕ್ಸಿಸ್ ಇರುತ್ತೆ. ಆನ್ ದ y ಆಕ್ಸಿಸ್ ಅಂತಂದ್ರೆ ಈ ಪಾಯಿಂಟ್, ಅದನ್ನ ಮಾರ್ಕ್ ಮಾಡ್ತೀರಾ. ದಟ್ ಪಾಯಿಂಟ್ ರೆಪ್ರೆಸೆಂಟ್ಸ್ 0,60. ನೆಕ್ಸ್ಟ್ 120,0. 120,0 ಅಂತಕ್ಕಂಥದ್ದು x ಆಕ್ಸಿಸ್ ಅಲ್ಲಿ ಇರುತ್ತೆ, ಆನ್ ದ x ಆಕ್ಸಿಸ್. ಸೊ ಇಲ್ಲಿದೆ 120,0. ಸೊ 120,0 ಇದೆರಡು ಲೈನ್ಸ್ ಗಳನ್ನ ಜಾಯಿನ್ ಮಾಡ್ತೀರಾ. ಸೊ ಅದೆರಡನ್ನ ನೀವು ಜಾಯಿನ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಈ ತರ ಸಿಗುತ್ತೆ. ಸೊ ಒಂದು ಲೈನ್ ಆಯ್ತು, ಅದಕ್ಕೆ ಆರೋ ಮಾರ್ಕ್ ಬರೀಬೇಕು. ಆರೋ ಮಾರ್ಕ್ ಬರೆದಾದ್ಮೇಲೆ ಅದಕ್ಕೆ ಈಕ್ವೇಶನ್ ನೋಟ್ ಮಾಡಿರ್ಬೇಕು. ದಟ್ ಲೈನ್ ರೆಪ್ರೆಸೆಂಟ್ಸ್ ದ ಈಕ್ವೇಶನ್ x plus 2y is equal to 120. ಮತ್ತೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಕೂಡ ಕೊಡಬೇಕಾದ್ರೆ ನೋಡಿ ಈ ತರ ಇದೆ, x plus 2y less than or equal to 120 ಅಂತ ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದ್ರೆ ಇವನ್ನ ನಾವು ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಈ ತರ ಇದ್ರೆ ನೀವು ಬರೀತಕ್ಕಂತ ಗ್ರಾಫ್ ಲೈನ್ ಡಾರ್ಕ್ ಲೈನ್ ಆಗಿರಬೇಕು. ಡಾರ್ಕ್ ಲೈನ್. ನೆಕ್ಸ್ಟ್ ಸಪೋಸ್ ನಿಮಗೆ ಈ ತರ ಇನ್ಇಕ್ವಾಲಿಟಿ ಇದೆ, ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ, ಅವಾಗ ನೀವು ಬರೀತಕ್ಕಂತ ಲೈನ್ ಏನಾಗಿರುತ್ತೆ ಅಂತಂದ್ರೆ ಡಾಟೆಡ್ ಲೈನ್ ಅಲ್ಲಿ ಬರೀಬೇಕು. ಡಾಟೆಡ್ ಲೈನ್ ಅಂತಂದ್ರೆ ಗೊತ್ತಿರುತ್ತೆ, ಈ ತರ ಬರೀಬೇಕು ಗ್ರಾಫ್. ಸೊ ಅಲ್ಲಿ ಎಲ್ಲಾ ಕಡೆನೂ ಕೂಡ ಏನ್ ಮಾಡಿದ್ದಾರೆ, ನಮಗೆ ಸ್ಲ್ಯಾಕ್ ಇನ್ಇಕ್ವಾಲಿಟಿನೇ ಕೊಟ್ಟಿರೋದ್ರಿಂದ ಡಾರ್ಕ್ ಲೈನ್ ಅಲ್ಲೇ ಬರೀತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬರೋಣ. ಸೆಕೆಂಡ್ ಒನ್ 0,60. 0,60 ಅಂತಂದ್ರೆ ಇದೇ ಪಾಯಿಂಟ್ ಇರುತ್ತೆ. 60,0. 60,0 ಅಂತಂದ್ರೆ ಇಲ್ಲಿ ಬರುತ್ತೆ. ಸೊ 60,0 ಒಂದು ಪಾಯಿಂಟ್ ಇಲ್ಲಿ. ಸೊ ಇದೆರಡನ್ನ ಜಾಯಿನ್ ಮಾಡ್ತೀರಾ, ಇದು ಬೇರೆ ಈಕ್ವೇಶನ್. ಅದೆರಡನ್ನ ಜಾಯಿನ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಲೈನ್ ಅಥವಾ ಗ್ರಾಫ್ ಈ ತರ ಸಿಗುತ್ತೆ. ಸೊ ಒನ್ಸ್ ಅಗೈನ್ ಅದಕ್ಕೂ ಕೂಡ ನೀವು ಈಕ್ವೇಶನ್ ಬರೀತೀರಾ. ಅದಕ್ಕೆ ಈಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ x plus y is equal to 6. ಸರ್ ಎರಡು ಗ್ರಾಫ್ ಕಂಪ್ಲೀಟ್ ಆಯ್ತು ಸರ್. ನೆಕ್ಸ್ಟ್ ಮತ್ತೊಂದು ಇನ್ಇಕ್ವಾಲಿಟಿ ಇದೆ ನೋಡಿ, ಇದು ಕೂಡ ಕಂಪ್ಲೀಟ್ ಆಯ್ತು, ಇದು ಕೂಡ ಕಂಪ್ಲೀಟ್ ಆಯ್ತು, ಮತ್ತೊಂದು ಇದೆ. ಅದನ್ನ ಕೇರ್ಫುಲ್ ಆಗಿ ನೋಟ್ ಮಾಡ್ತೇನೆ ನೋಡಿ. x minus 2y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಗ್ರಾಫ್ ಬರೀಬೇಕು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇದ್ದಾಗ ಕೇರ್ಫುಲ್ ಆಗಿ ಬರೀರಿ. ಫಸ್ಟ್ x minus 2y is equal to 0 ಅಂತ ತಗೊಳ್ತೇವೆ. 2y ನ ಮತ್ತೊಂದು ಕಡೆ ಕಳಿಸಿದ್ರೆ x is equal to 2y ಆಗುತ್ತೆ. ವ್ಯಾಲ್ಯೂಸ್ ಕೊಡ್ತಾ ಬನ್ನಿ. 0 ಕೊಡ್ತೀರಾ 0ನೇ ಬರುತ್ತೆ.
x ಗೆ 0 ಕೊಡ್ತೀರಾ y ಗೆ 0 ಬರುತ್ತೆ ಅಂದ್ರೆ 1 ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಸ್ಕೇಲ್ ಅಲ್ಲಿ ಫಸ್ಟ್ ವ್ಯಾಲ್ಯೂ 20 ಇದೆ, x ಗೆ 20 ಕೊಡಿ. x ಗೆ 20 ಕೊಡ್ತೀರಾ, x ಗೆ 20 ಕೊಟ್ಟಾಗ y 10 ಆಗುತ್ತೆ. x ಗೆ 20 ಕೊಟ್ಟಾಗ y 10 ಆಗುತ್ತೆ ಅಂತಂದ್ರೆ ಹಾಫ್ ಅರ್ಧ ನೋಡಿ ಇಲ್ಲಿ ಬರುತ್ತೆ ಪಾಯಿಂಟ್. ಇನ್ನೊಂದು ಪಾಯಿಂಟ್ 60 ಕೊಡಿ, x ಗೆ 60 ಕೊಡ್ತೀರಾ, 2 1s 2 30s y 30 ಆಗಿರುತ್ತೆ. 60 ಕೊಡ್ತಾ ಇದ್ವಿ, 30 ಬರುತ್ತೆ ಅಂತಂದ್ರೆ ಇವೆರಡರ ಮಧ್ಯದಲ್ಲಿ ಬರುತ್ತೆ. ಮಧ್ಯದಲ್ಲಿ ಅಂತಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದೊಂದು ಪಾಯಿಂಟ್ ಇರುತ್ತೆ, ಇದೊಂದು ಪಾಯಿಂಟ್ ಇರುತ್ತೆ, ಸಾಕು. ಇದೊಂದು ಆಗಿದೆ. ಸೊ ಈ ಮೂರನ್ನ ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿದಾಗ ನಿಮಗೆ ಲೈನ್ ಈ ತರ ಬರುತ್ತೆ. ಸೊ ಅದಕ್ಕೂ ಕೂಡ ಈಕ್ವೇಶನ್ ಬರೀತಾರೆ. ಏನಂತ ಈಕ್ವೇಶನ್ ಬರೀತಾರೆ, ಏನಂತ ಕೊಟ್ಟಿದ್ದಾರೆ ಅವರು, x ಮೈನಸ್ 2y ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅದನ್ನ ಈಕ್ವೇಟ್ ಮಾಡ್ಕೊಂಡಾಗ ಈ ತರ ಬಂತು. x ಮೈನಸ್ 2y ಇಸ್ ಈಕ್ವಲ್ ಟು 0 ಅಂದ್ರೂ ಒಂದೇ, x ಇಸ್ ಈಕ್ವಲ್ ಟು 2y ಅಂತಂದ್ರೂ ಒಂದೇ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ತರ ಸಾಲ್ವ್ ಮಾಡಿದಾಗ ಕೆಲವೊಂದ್ ಕಡೆ ಈ ತರ ಬಂದಿರುತ್ತೆ, 2x ಇಸ್ ಈಕ್ವಲ್ ಟು y ಅಂತ ಬಂದಿರುತ್ತೆ. ಇನ್ನೊಂದ್ ಕಡೆ x ಇಸ್ ಈಕ್ವಲ್ ಟು y ಅಂತ ಬಂದಿರುತ್ತೆ. ಈ ಮೂರು ಪ್ರಾಬ್ಲಮ್ಗಳನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಒಂದು ಇವಾಗ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಈ ತರ ಇರುತ್ತೆ, ನೀವು ಸಾಲ್ವ್ ಮಾಡಿದಾಗ ಈ ತರ ಬಂದಿರುತ್ತೆ, ಮತ್ತೊಂದು ಈ ತರ ಇರುತ್ತೆ. ಅವಾಗ ನಿಮ್ಗೆ ಗ್ರಾಫ್ ಏನಾಗಿರುತ್ತೆ ಅಂತಂದ್ರೆ ನೋಡಿ, x ಇಸ್ ಈಕ್ವಲ್ ಟು y ಆಗಿದ್ದಾಗ ಎಕ್ಸಾಕ್ಟ್ ಆಗಿ ಮಿಡಲ್ ಬರುತ್ತೆ. ಇದು x ಇಸ್ ಈಕ್ವಲ್ ಟು y, ಲೈನ್ ಎಕ್ಸಾಕ್ಟ್ ಆಗಿ ಮಿಡಲ್ ಬರುತ್ತೆ. x ಇಸ್ ಈಕ್ವಲ್ ಟು 2y ಆಗಿದ್ದಾಗ ಅದರಿಂದ ಕೆಳಗಡೆ ಬರುತ್ತೆ ನೋಡಿ, ಎಕ್ಸಾಕ್ಟ್ ಆಗಿ ಮಿಡಲ್, ಅದರಿಂದ ಕೆಳಗಡೆಗೆ ಬರುತ್ತೆ. ಇದು ಯಾವುದು, x ಇಸ್ ಈಕ್ವಲ್ ಟು 2, x ಇಸ್ ಈಕ್ವಲ್ ಟು 2. ಸರ್ 2x ಇಸ್ ಈಕ್ವಲ್ ಟು y ಅಂತ ಇದ್ದಿದ್ರೆ ಏನಾದ್ರು, ಅವಾಗ ನಿಮಗೆ ಲೈನು ಇಲ್ಲಿ ಬರುತ್ತೆ, 2x ಇಸ್ ಈಕ್ವಲ್ ಟು y. ಸೊ ಆ ಮೂರು ಲೈನ್ಗಳನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. x ಇಸ್ ಈಕ್ವಲ್ ಟು y, x ಇಸ್ ಈಕ್ವಲ್ ಟು 2y, 2x ಇಸ್ ಈಕ್ವಲ್ ಟು y. ಆಯ್ತು, ಗ್ರಾಫ್ ಫ್ಲಾಟ್ ಮಾಡೋಣ. ಓಕೆ, ಇಷ್ಟು ಗೊತ್ತಾಯ್ತು ನಮಗೆ, ಗ್ರಾಫ್ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ರೀಸನ್ ಅನ್ನ ಮಾರ್ಕ್ ಮಾಡಬೇಕು. ರೀಸನ್ ಅಂತಂದ್ರೆ ಅದನ್ನ ನಾವು ಫಿಸಿಬಲ್ ರೀಸನ್ ಅಂತ ಕರಿತೀವಿ. ಅದನ್ನ ಮಾರ್ಕ್ ಮಾಡೋದು ಯಾವ ತರ ಅಂತ ನೋಡ್ಬೇಕು. x ಪ್ಲಸ್ 2y ಇಸ್ ಈಕ್ವಲ್ ಟು 120, ಒರಿಜಿನಲ್ ಈಕ್ವೇಶನ್ ಈ ತರ ಇದೆ. x ಪ್ಲಸ್ 2y ಇಸ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು 120. ಅದೇ ತರ x ಪ್ಲಸ್ y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಅದೇ ತರ x 2y ನ ಮತ್ತೊಂದು ಕಡೆ ಕಳಿಸಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2y. ನೆಕ್ಸ್ಟ್ ರೀಸನ್ ನ ಮಾರ್ಕ್ ಮಾಡಬೇಕು ಅಂತಂದ್ರೆ ಎರಡಕ್ಕೂ 0 ಕೊಡ್ತೀರಾ, x ಗೂ 0 ಕೊಡ್ತೀರಾ, y ಗೂ 0 ಕೊಡ್ತೀರಾ. ಎರಡಕ್ಕೂ 0 ಕೊಟ್ಟಾಗ ಈ ತರ ಬಂತು, 0 ಲೆಸ್ ದೆನ್ ಆರ್ ಈಕ್ವಲ್ ಟು 120. ಇದು ಟ್ರೂ ನಾ ಫಾಲ್ಸ್? 0 ಲೆಸ್ ದೆನ್ ಆರ್ ಈಕ್ವಲ್ ಟು 120 ಅಂದ್ರೆ 0 120 ಗಿಂತ ಕಡಿಮೆ ಇದೆ. ಸೊ ಆಬ್ವಿಯಸ್ಲಿ ಏನಾಗಿರುತ್ತೆ, ಟ್ರೂ ಆಗಿರುತ್ತೆ. ಆ ಲೈನ್ ಅಥವಾ ಆ ಈಕ್ವೇಶನ್ ಗೆ ಬರೆದಿರ್ತಕ್ಕಂಥ ಲೈನ್ ಏನಿರುತ್ತೋ ಅದು ಟ್ರೂ ಆಗಿದ್ದಾಗ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ದ ಆರಿಜಿನ್ ಇರುತ್ತೆ. ಇವಾಗ ಲೈನ್ ನೋಡ್ಕೊಳ್ಳೋಣ, x ಪ್ಲಸ್ 2y ಇಸ್ ಈಕ್ವಲ್ ಟು 120 ಇಲ್ಲಿದೆ ಲೈನ್, x ಪ್ಲಸ್ 2y ಇಸ್ ಈಕ್ವಲ್ ಟು 120 ಈ ಲೈನ್, ಬ್ಲೂ ಕಲರ್ ಲೈನ್. ಇದು ಟ್ರೂ ಆಗಿರೋದ್ರಿಂದ ಸೊಲ್ಯೂಷನ್ ರೀಸನ್ ಟುವರ್ಡ್ಸ್ ದ ಆರಿಜಿನ್ ಇರುತ್ತೆ. ಟುವರ್ಡ್ಸ್ ದ ಆರಿಜಿನ್ ಅಂತಂದ್ರೆ ಲೈನ್ ಇಂದ ಒಳಗಡೆ ಇರುತ್ತೆ. ಸೊ ಹೊರಗಡೆ ಇರಲ್ಲ ಅಂತಂದ್ರೆ ನಾನು ಅದನ್ನ 8 ಮಾರ್ಕ್ ಆಗ್ತಾ ಇದ್ದೀನಿ. ಯಾವ್ಯಾವ್ದು ಆಗಿರೋ ನೋಡಿ, ಈ ಲೈನ್ ಇದೆ, ಲೈನ್ ಇಂದ ಹೊರಗಡೆ ಆಗಿಲ್ಲ. ಒಂದ್ ಸೆಕೆಂಡ್, ಈ ಲೈನ್ ಇದೆ, ಹೊರಗಡೆ ಇರಲ್ಲ. ಒಳಗಡೆ ಇರಬಹುದು, ಇಲ್ಲೂ ಕೂಡ ಆಗ್ಬೋದು, ಇದು ಕೂಡ ಆಗ್ಬೋದು, ಇದು ಕೂಡ ಆಗ್ಬೋದು. ನೆಕ್ಸ್ಟ್ ಬನ್ನಿ, ಪಕ್ಕ ಇದೆ. ಒಂದ್ ಸೆಕೆಂಡ್, x ಮತ್ತೆ y ಎರಡಕ್ಕೂ ಕೂಡ 0 ಕೊಡ್ತೀರಾ. 0 ಕೊಟ್ಟಾಗ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಯ್ತು. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತಕ್ಕಂಥದ್ದು ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ. ಯಾವಾಗ ನಮಗೆ ಈಕ್ವೇಶನ್ ಅಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಬರುತ್ತೋ ಅದಕ್ಕೆ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಆರಿಜಿನ್ ಆಗಿರುತ್ತೆ. ಸರ್ ಟ್ರೂ ಆಗಿದ್ರೆ ಟುವರ್ಡ್ಸ್ ದ ಆರಿಜಿನ್, ಫಾಲ್ಸ್ ಆಗಿದ್ರೆ ಅವೇ ಫ್ರಮ್ ದ ಆರಿಜಿನ್. ಇವಾಗ ಫಾಲ್ಸ್ ಯಾವುದು, x ಪ್ಲಸ್ y ಇಸ್ ಈಕ್ವಲ್ ಟು 60. x ಪ್ಲಸ್ y ಇಸ್ ಈಕ್ವಲ್ ಟು 60 ಇದೆ. ಸೆಕೆಂಡ್ ಬ್ಲೂ ಕಲರ್ ಲೈನ್, ಅದು ನಮಗೆ ಫಾಲ್ಸ್ ಆಗಿರೋದ್ರಿಂದ ಸೊಲ್ಯೂಷನ್ ರೀಸನ್ ಅವೇ ಫ್ರಮ್ ದ ಆರಿಜಿನ್ ಆಗಿರುತ್ತೆ, ಟುವರ್ಡ್ಸ್ ಆಗಿರಲ್ಲ. ನೋಡಿ ಇದು ಟುವರ್ಡ್ಸ್, ಸೊ ಇದಾಗಿರಲ್ಲ, ಟುವರ್ಡ್ಸ್ ಆಗಿರಲ್ಲ.
ಈ ಲೈನ್ ಇಂದ ಒಳಗಡೆ ಟುವರ್ಡ್ಸ್ ಆಗಿರಲ್ಲ, ಅವೇ ಫ್ರಮ್ ಅಂತಂದ್ರೆ ಹೊರಗಡೆ. ಇವಾಗ ಎರಡೇ ಪಾಸಿಬಿಲಿಟೀಸ್, ಇಲ್ಲ ರೀಸನ್ ಇದಾಗಿರ್ಬೇಕು, ಇಲ್ಲ ರೀಸನ್ ಇದಾಗಿರ್ಬೇಕು. ಸೊ ರೀಸನ್ ಇದಾಗಿರ್ಬೇಕು, ಇಲ್ಲ ಅಂತಂದ್ರೆ ಇದಾಗಿರ್ಬೇಕು. ಇವಾಗ ಮತ್ತೆ ಮುಂದೆ ಬರೋಣ, ಇನ್ನೊಂದಿದೆ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2y ಅಂತ ಇದೆ. ಅವೆರಡರಲ್ಲಿ ಎಕ್ಸ್ ಬಿಗ್ಗರ್ ಆಗಿರುತ್ತಾ ವೈ ಬಿಗ್ಗರ್ ಆಗಿರುತ್ತಾ ಅಂತ ನೋಡಿ. ಗ್ರೇಟರ್ ದ್ಯಾನ್ ಸಿಂಬಲ್ ಎಕ್ಸ್ ಆಕ್ಸಿಸ್ ಕಡೆಗಿದೆ, ಅಂದ್ರೆ ಎಕ್ಸ್ ಕಡೆಗಿದೆ. ಸೊ ಎಕ್ಸ್ ಇಸ್ ಬಿಗ್ಗರ್. ರೀಸನ್ ಯಾವ ಕಡೆ ಇರುತ್ತೆ? ಎಕ್ಸ್ ಆಕ್ಸಿಸ್ ಕಡೆ ಇರುತ್ತೆ. ಸರ್ ಸಪೋಸ್ ನಮಗೆ ಈ ತರ ಇತ್ತು ಸರ್, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2y ಅಂತ ಇತ್ತು ಸರ್, ವೈ ಆಕ್ಸಿಸ್ ಕಡೆ. ಅಥವಾ ಈ ತರ ಇತ್ತು 2x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು y ಅಂತ ಇತ್ತು, ವೈ ಆಕ್ಸಿಸ್ ಕಡೆ. ನೋಡಿ ಈ ಲೈನ್ ಏನಿದೋ ಎಕ್ಸ್ ಆಕ್ಸಿಸ್ ಕಡೆ ಅಂತಂದ್ರೆ ಮೇಲ್ಗಡೆ, ಸಾರಿ ವೈ ಆಕ್ಸಿಸ್ ಅಂತಂದ್ರೆ ಮೇಲ್ಗಡೆ, ಎಕ್ಸ್ ಆಕ್ಸಿಸ್ ಅಂತಂದ್ರೆ ಕೆಳಗಡೆ. ಸೊ ಇವಾಗ ಇಲ್ಲಿ ನಾವು ಎಕ್ಸ್ ಬಿಗ್ಗರ್ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಕಡೆ ತಗೋಬೇಕು, ಆದ್ರಿಂದ ಇದಾಗಿರಲ್ಲ. ಸೊ ಇದು ರೀಸನ್ ಆಗಿದೆ, ಅದನ್ನ ಮಾರ್ಕ್ ಮಾಡ್ತಾರೆ. ಸೊ ಅದನ್ನ ಮಾರ್ಕ್ ಮಾಡ್ತೀರಾ ಅಂತಂದ್ರೆ ಈ ತರ ಬರುತ್ತೆ. ಸೊ ಇದಿಷ್ಟು ಕೂಡ ಗ್ರಾಫ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಏನ್ ಬರ್ತಿದ್ದೆ, ಮತ್ತೆ ಈ ರೀಸನ್ ಅನ್ನ ನೀವು ಮಾರ್ಕ್ ಮಾಡಬೇಕಾದ್ರೆ ನಿಮ್ಮ ಗ್ರಾಫ್ ಲೈನು ಏನಾಗಿರುತ್ತೆ? ಹಾರಿಜಾಂಟಲ್ ಲೈನ್ಸ್ ಇರುತ್ತೆ, ವರ್ಟಿಕಲ್ ಲೈನ್ಸ್ ಇರುತ್ತೆ. ಇಲ್ಲಿ ನೀವು ಶೇಡ್ ಮಾಡಬೇಕಾದ್ರೆ ನೋಡಿ ಈ ತರ ಹಾರಿಜಾಂಟಲ್ ಲೈನ್ಸ್ ಇರುತ್ತೆ ನಿಮ್ ಗ್ರಾಫ್ ಅಲ್ಲಿ, ವರ್ಟಿಕಲ್ ಲೈನ್ಸ್ ಇರುತ್ತೆ ನಿಮ್ ಗ್ರಾಫ್ ಅಲ್ಲಿ. ಸೊ ನೀವು ಶೇಡ್ ಮಾಡಬೇಕಾದ್ರೆ ಅವೆರಡಕ್ಕೂ ಕ್ರಾಸ್ ಆಗಿ ಶೇಡ್ ಮಾಡಬೇಕಿಲ್ಲ, ಅವಾಗ ನೀಟಾಗಿ ಕಾಣಿಸುತ್ತೆ ಗ್ರಾಫ್. ಸೊ ಆ ತರ ಶೇಡ್ ಮಾಡಿರ್ತಾರೆ. ಆಯ್ತು ಸರ್, ಅದು ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇರುತ್ತೆ, ನೀಟಾಗಿ ಕೇಳಿಸ್ಕೋಬೇಕು. ಇಲ್ಲಿ ಇದನ್ನ ನಾವೇನಂತ ಕರಿತೀವಿ? ಫಿಸಿಬಲ್ ರೀಸನ್ ಅಂತ ಕರಿತೀವಿ. ಅದಕ್ಕೆ ಒಂದು ನೇಮ್ ಕೊಡೋಣ. ಸೊ ಈ ಪಾಯಿಂಟ್ ಅನ್ನ ಎ ಅಂತ ಅನ್ಕೋಣ, ಎ, ಇದು ಬಿ, ಇದನ್ನ ಸಿ, ಇದನ್ನ ಡಿ ಅಂತ ಅನ್ಕೋಣ. ಇವಾಗ ನಮ್ಗೆ ಯಾವ ಯಾವ ಪಾಯಿಂಟ್ ಗೊತ್ತಿದೆ ಅಂತಂದ್ರೆ ಸಿ ಗೊತ್ತು, ಡಿ ಗೊತ್ತು, ಎ ಗೊತ್ತಿರಲ್ಲ, ಬಿ ಗೊತ್ತಿರಲ್ಲ. ನೀವು ಗ್ರಾಫ್ ಅಲ್ಲಿ ಏನಾದ್ರೂ ಕೂಡ ಫ್ಲಾಟ್ ಮಾಡಿರ್ತೀರಾ ಅಂದ್ರೆ ನೀವು ಗ್ರಾಫ್ ನೋಟ್ ಬುಕ್ ಅಲ್ಲಿ ಬರ್ದಿರ್ತೀರಾ ಅಂತಂದ್ರೆ ಈ ಪಾಯಿಂಟ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ ಇಲ್ಲಿ ಬರ್ತೀರಾ, ಇಲ್ಲಿ ಹೇಗೆ ವ್ಯಾಲ್ಯೂ ಎಷ್ಟಿರುತ್ತೆ ಅದೇ ತರ ಇಲ್ಲಿ ಎಷ್ಟಿರುತ್ತೆ ನೋಡ್ಕೊಂಡು ಪಾಯಿಂಟ್ ಮಾರ್ಕ್ ಮಾಡ್ತೀರಾ. ಸೊ ಇಲ್ಲಿ ಬಿ ಪಾಯಿಂಟ್ ಎಕ್ಸ್ ಅಲ್ಲಿ ಎಷ್ಟಿರುತ್ತೆ, ವೈ ಅಲ್ಲಿ ಎಷ್ಟಿರುತ್ತೆ ನೋಟ್ ಮಾಡ್ಕೊಂಡು ಅಲ್ಲಿ ಬರೀತೀರಾ. ಸೊ ಅಲ್ಲಿ ಸ್ಕೇಲ್ ಯೂಸ್ ಮಾಡಿದ್ರೆ ಹಾಕಿರೋದ್ರಿಂದ ನಾನು ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಗ್ರಾಫ್ ನೋಡ್ಕೊಂಡು ಬಂದ್ರೆ ಸಾಕು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಪೋಸ್ ಇದನ್ನ ತಗೊಳ್ತೀರಾ, ಈ ಎರಡನ್ನ ಸಾಲ್ವ್ ಮಾಡಿ ಬರೀತೀರಾ. ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ 2x ಇಸ್ ಈಕ್ವಲ್ ಟು 120, 2 1 ಎ ವ್ಯಾಲ್ಯೂ 60 ಆಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 60 ಆಗಿರುತ್ತೆ, ಎಕ್ಸ್ ವ್ಯಾಲ್ಯೂ 60 ಆಗಿರುತ್ತೆ, ವೈ ವ್ಯಾಲ್ಯೂ 30 ಆಗಿರುತ್ತೆ. ಸೊ ಎ ಪಾಯಿಂಟ್ 60, 30. ಇದನ್ನ ಬರೆಯೋದು ಯಾವ ತರ ಅಂತಂದ್ರೆ ನೀವು ಗ್ರಾಫ್ ನ ನೋಡ್ತೀರಾ, ಇಲ್ಲಿ ಎಕ್ಸ್ ಗೆ ವ್ಯಾಲ್ಯೂ ಎಷ್ಟಿರುತ್ತೆ ನೋಡ್ಕೋಬೇಕು, ವೈ ಗೆ ವ್ಯಾಲ್ಯೂ ಎಷ್ಟಿರುತ್ತೆ ನೋಡ್ಕೊಂಡು ಬರ್ಬೇಕು. ಸಿಮಿಲರ್ಲಿ ಬಿ, ಈ ಬಿ ಗೆ ವ್ಯಾಲ್ಯೂ ಬರೀಬೇಕು. ಬಿ ಗೆ ವ್ಯಾಲ್ಯೂ ಬರೀಬೇಕು ಅಂತಂದ್ರೆ ನೋಡಿ ಇವೆರಡು ಈಕ್ವೇಷನ್ ತಗೋಬೇಕು. ಅಂದ್ರೆ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಸಾಲ್ವ್ ಮಾಡ್ತೀರಾ ಅಂತಂದ್ರೆ ಮೈನಸ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ, ಎರಡು ಕ್ಯಾನ್ಸಲ್ ಆಯ್ತು. ಸೊ ಮೈನಸ್ 2y ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ 60. 3 1s 3 2s 20, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಎಕ್ಸ್ ಗೆ ವ್ಯಾಲ್ಯೂ, ವೈ ಗೆ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ 30 ಇರುತ್ತೆ. y ಇಸ್ ಈಕ್ವಲ್ ಟು 30 ನ ಸಬ್ಸ್ಟಿಟ್ಯೂಟ್ ಮಾಡಿ, y ಇಸ್ ಈಕ್ವಲ್ ಟು 30 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 60 ಮೈನಸ್ 30 ಅಂದ್ರೆ ಬಿ ಪಾಯಿಂಟ್ ಏನಾಗಿರುತ್ತೆ 30, 30. ನೀವು ಈ ತರ ಮಾಡೋ ಅವಶ್ಯಕತೆ ಇರಲ್ಲ, ನಾನೇನ್ ಸಾಲ್ವ್ ಮಾಡಿ ಬರೀತಾ ಇದ್ದೀನಿ ಈ ತರ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕೋಇನ್ಸಿಡೆಂಟ್ ನೋಡಿದ್ರೆ ಇಲ್ಲಿ ಯಾವ ಪಾಯಿಂಟ್ ಇರುತ್ತೋ ಯಾವ ಪಾಯಿಂಟ್ ಇರುತ್ತೆ. ಸರ್ ಇಲ್ಲಿ 40 ಇದೆಯಲ್ಲ ಸರ್, ಸ್ಕೇಲ್ ಯೂಸ್ ಮಾಡಿದ್ರೆ ಬರ್ದಿರ್ತಕ್ಕಂಥ ಗ್ರಾಫ್ ಅದು. ಸೊ ಅದಕ್ಕೋಸ್ಕರ ಈಕ್ವೇಷನ್ ಸಾಲ್ವ್ ಮಾಡಿ ಬರ್ತಾರೆ, ನೀವು ಅದನ್ನ ನೋಡಿದ್ರೆ ಸಾಕು. ಇಲ್ಲಿ ಈ ಫಿಗರ್ ಕೆಳಗಡೆ ಏನ್ ಬರೀಬೇಕು ಅಂತಂದ್ರೆ therefore a b c d a, a b c d a is the bounded feasible reason. ಸೊ ನಾನು ಇವಾಗ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ಏನ್ ಬರ್ತಿದ್ದೀನಿ, ಈ ಕಾನ್ಸೆಪ್ಟ್ ನಿಮ್ಮ ಗ್ರಾಫ್ ಬುಕ್ ಅಲ್ಲಿ ಗ್ರಾಫ್ ಕಡೆ ಇರುತ್ತೆ. ಗ್ರಾಫ್ ಕಡೆ ಮೇಲ್ಗಡೆ ಸ್ಕೇಲ್ ಬರ್ದಿರ್ತೀರಾ, ನೆಕ್ಸ್ಟ್ ಗ್ರಾಫ್ ಫ್ಲಾಟ್ ಮಾಡಿರ್ತೀರಾ, ಗ್ರಾಫ್ ಪೇಜ್ ಇದೆಯಲ್ಲ ಅಲ್ಲಿ
ಅದರ ಕೆಳಗಡೆ ABCDA is the bounded feasible region ಅಂತ ಬರ್ದಿರ್ತೀರಾ ಗ್ರಾಫ್ ಕಡೆ. ನೆಕ್ಸ್ಟ್ ನೀವು ಪ್ರಾಬ್ಲಮ್ ಬರ್ದಿರ್ತೀರಲ್ಲ ಅದ್ರ ಕೆಳಗಡೆ ಈ ಪೇಜ್ ಬರ್ತಿರ್ಬೇಕು. ಸೊ ಫಸ್ಟ್ ಅವೆರಡನ್ನ ಸಾಲ್ವ್ ಮಾಡಿ ಗ್ರಾಫ್ ಪ್ಲಾಟ್ ಮಾಡಿರ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಬರೀತೀರಾ ಅಂತಂದ್ರೆ ಕಾರ್ನರ್ ಪಾಯಿಂಟ್ಸ್ ಬರೀಬೇಕು. ದೇರ್ಫೋರ್ ಸರ್ ವಾಟ್ ಈಸ್ ಕಾರ್ನರ್ ಪಾಯಿಂಟ್ಸ್? ಇವಾಗ ಬರ್ದಿದ್ದಲ್ಲ ಪಾಯಿಂಟ್ಸ್ ಗಳು ಅದೇ ಕಾರ್ನರ್ ಪಾಯಿಂಟ್ಸ್ ಆಗಿರುತ್ತೆ. ದೇರ್ಫೋರ್ A of 60, 30, 30, B 30, 30 and then C 60, 0 and then D 120, 120, 0 are the corner points. ಆಯ್ತು ಸರ್, ಕಾರ್ನರ್ ಪಾಯಿಂಟ್ಸ್ ಕೂಡ ಗೊತ್ತಾಗಿದೆ. ನೆಕ್ಸ್ಟ್ ನಾವು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಟೇಬಲ್ ನ ಮಾರ್ಕ್ ಮಾಡ್ತೀರಾ. ಆ ಟೇಬಲ್ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಬರೀಬೇಕು. ಕಾರ್ನರ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತೀರಾ ಒಂದ್ ಕಡೆ ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಇನ್ನೊಂದ್ ಕಡೆ ಆಬ್ಜೆಕ್ಟಿವ್ ಫಂಕ್ಷನ್ ತಗೊಳ್ತೀರಾ. z is equal to ಆಬ್ಜೆಕ್ಟಿವ್ ಫಂಕ್ಷನ್ ಅವರೇ ಕೊಟ್ಟಿದ್ದಾರೆ 5x plus 10y ಅಂತ ಕೊಟ್ಟಿದ್ದಾರೆ. ಸೊ ಕಾರ್ನರ್ ಪಾಯಿಂಟ್ಸ್ ಮೊದಲನೇ ಕಾರ್ನರ್ ಪಾಯಿಂಟ್ಸ್ ಏನಾಗಿರುತ್ತೆ? ಆಫ್ 60, 30 ಅದೊಂದು ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ B ಆಫ್ 30, 30 ಒಂದಾಗಿರುತ್ತೆ. ನೆಕ್ಸ್ಟ್ C ಆಫ್ 60, 0 ಒಂದು ಪಾಯಿಂಟ್ ಆಗಿರುತ್ತೆ. D ಆಫ್ 120, 0 ಅದೊಂದು ಪಾಯಿಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದ್ರೆ ಇದು x ಪಾಯಿಂಟ್, ಇದು y ಆಗಿರುತ್ತೆ. x ಗೆ 60 ಕೊಡಿ, x ಗೆ 60 ಕೊಡ್ತೀರಾ. 60 into 5 300 ಪ್ಲಸ್ 30 ಕೊಡ್ತೀರಾ y ಗೆ 300 ಪ್ಲಸ್ 300 ಎಷ್ಟು ಬರುತ್ತೆ? 600. ನೆಕ್ಸ್ಟ್ 30 ಕೊಡ್ತೀರಾ, ಇಲ್ಲಿ 30 ಕೊಡ್ತೀರಾ. 3 into 5 50 ಅಂದ್ರೆ 150 ಪ್ಲಸ್ y ಗೆ 30 ಕೊಡ್ತೀರಾ. 30 300 ಪ್ಲಸ್ 150 300 ಪ್ಲಸ್ 150 ಅಂತಂದ್ರೆ 450. ನೆಕ್ಸ್ಟ್ ಈ ಪಾಯಿಂಟ್ ಕೊಡಿ. y 0 ಆಗಿರೋದ್ರಿಂದ ಇದು ಕಂಪ್ಲೀಟ್ 0 ಆಗಿರುತ್ತೆ. 6 into 5 30 into 0 that is 300. ನೆಕ್ಸ್ಟ್ 120 ಕೊಡಿ. 120 ಕೊಡ್ತೀರಾ ಅಂತಂದ್ರೆ 120 into 5 120 into 5 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 600. ಸೊ ಇಲ್ಲಿ ಆ ವ್ಯಾಲ್ಯೂಗಳನ್ನ ಅನಾಲಿಸಿಸ್ ಮಾಡಿ. 600 450 300 600 ಮ್ಯಾಕ್ಸಿಮಮ್ ಯಾವ್ದಾಗಿರುತ್ತೆ? ಮ್ಯಾಕ್ಸಿಮಮ್ 600. ಸೊ ಇಲ್ಲೂ ಕೂಡ 600 ಇದೆ, ಇಲ್ಲೂ ಕೂಡ 600 ಇದೆ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸರ್ ಮಿನಿಮಮ್ 300. ಸೊ ಇದು ಮಿನಿಮಮ್ 300 ಆಗಿದೆ ಮಿನಿಮಮ್. ನೆಕ್ಸ್ಟ್ ಫೈನಲ್ ಆಗಿ ರಿಸಲ್ಟ್ ಬರೀತಾರೆ. therefore the maximum value of z is equal to 5x plus 10y is 600. ಯಾವ ಪಾಯಿಂಟ್ ಅಲ್ಲಿ ಎಕರ್ಸ್ ಆಗಿರುತ್ತೆ ಅದನ್ನ ಬರೀಬೇಕು. at a of 60, 30 ನಲ್ಲೂ ಕೂಡ ಇರುತ್ತೆ. ಅದೇ ತರ d of 120, 0 ನಲ್ಲೂ ಕೂಡ ಇರುತ್ತೆ. ನೆಕ್ಸ್ಟ್ ಮಿನಿಮಮ್ ವ್ಯಾಲ್ಯೂ ಬರೀತೀರಾ. therefore the minimum value of z is equal to 5x plus 10y is, what is the minimum value? 300. Occurs at the point at C of 60, 0.
ಸಿ ಆಫ್ 60, 0. ಈ ಎರಡೂ ವ್ಯಾಲ್ಯೂಗಳನ್ನು ಬರ್ದಿದ್ದೀನಿ. ಏನಕ್ಕೆ ಎರಡೂ ವ್ಯಾಲ್ಯೂಗಳನ್ನು ಬರ್ದಿದ್ದೀನಿ ಅಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತ ಇದೆ. ಇನ್ ಕೇಸ್ ಇಫ್ ದೇ ಆರ್ ಗಿವನ್ ಮ್ಯಾಕ್ಸಿಮೈಸ್, ಓನ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೀತೀರಾ. ಇನ್ ಕೇಸ್ ಮಿನಿಮೈಸ್ ಅಂತ ಕೇಳ್ತಾರೆ, ಮಿನಿಮಮ್ ವ್ಯಾಲ್ಯೂ ಮಾತ್ರ ಬರೀತೀರಾ. ಸರ್, ಎರಡನ್ನೂ ಕೇಳಿದಾಗ ಏನ್ ಮಾಡಬೇಕು? ಎರಡು ವ್ಯಾಲ್ಯೂಗಳನ್ನ ಬರೀಬೇಕು. ಸೊ ದಟ್ ಕಂಪ್ಲೀಟ್ಸ್ ದಿ ಪ್ರಾಬ್ಲಮ್ ನಂಬರ್ 1. ರಿಪೀಟ್ ಒನ್ಸ್ ಅಗೈನ್. ನೋಡಿ, ಇದಿಷ್ಟು ಪ್ರೊಸೀಜರ್ ಕೂಡ ನೀವು ಪ್ರಾಬ್ಲಮ್ ಬರ್ಕೊಂಡಿರ್ತಿರಲ್ಲ, ಸೊಲ್ಯೂಷನ್ ಅದ್ರ ಕೆಳಗಡೆ ಆಗ್ಬೇಕು. ಒಂದ್ ಕಡೆ ಅಂದ್ರೆ ಗ್ರಾಫ್ ಶೀಟ್ ಪಕ್ಕ ಬರೀಬೇಕು. ನೆಕ್ಸ್ಟ್ ಇದಿಷ್ಟು ಪೂರ್ತಿ ಸೊಲ್ಯೂಷನ್ ಏನಿರುತ್ತೋ ಅದನ್ನ ಗ್ರಾಫ್ ಶೀಟ್ ಕಡೆ ಬರ್ಕೋಬೇಕು. ಫಸ್ಟ್ ನೀವು ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 30 ಪೇಜಸ್ ಇರ್ತಕ್ಕಂಥ ಒಂದು ಗ್ರಾಫ್ ನೋಟ್ಬುಕ್ ನ ತಗೊಳ್ಳಿ. ಗ್ರಾಫ್ ಲಾಂಗ್ ನೋಟ್ಬುಕ್ ನ ತಗೊಳ್ತೀರಾ. ಆ ಲಾಂಗ್ ನೋಟ್ಬುಕ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ನಿಮ್ ನೇಮ್ ಬರೀಬಾರ್ದು, ಅದನ್ನ ಖಾಲಿ ಬಿಡಿ. ಯಾಕೆ ಅಂತಂದ್ರೆ ಈ ಡೆಫಿನಿಷನ್ಸ್ ಗಳು ಬರೀಬೇಕು ಫಸ್ಟ್ ಪೇಜ್. ನೆಕ್ಸ್ಟ್ ಪೇಜ್ ಇಂದ ಟರ್ನ್ ಮಾಡಿ ಸೆಕೆಂಡ್ ಪೇಜ್ ಇಂದ ಪ್ರಾಬ್ಲಮ್ ನ ಬರೆದು ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂತ ಹೇಳಿ ಪ್ರಾಬ್ಲಮ್ ನ ಬರೆದು ಅದ್ರ ಕೆಳಗಡೆ ಸೊಲ್ಯೂಷನ್ ಇದು, ಅದ್ರ ಪಕ್ಕ ಗ್ರಾಫ್ ನ ಇದನ್ನ ಹಾಕ್ತೇವೆ. ಸೊ ಕಂಪ್ಲೀಟ್ ಆಗಿ ನಾನು ಯಾವ್ಯಾವ ಪ್ರೊಸೀಜರ್ ನ ಫಾಲೋ ಮಾಡಿದೀನಿ ಅದನ್ನೆಲ್ಲ ನೀಟಾಗಿ ಆರಾಮಾರ್ಗಳು ಬರ್ದಿರಬೇಕು. ಅಂಡ್ ದೆನ್ ಗ್ರಾಫ್ ಗೆ ಈಕ್ವೇಶನ್ ಬರ್ದಿರಬೇಕು, ಫಿಸಿಬಲ್ ರೀಸನ್ ಮಾರ್ಕ್ ಮಾಡಿರ್ಬೇಕು, ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನು ಕೂಡ ನೇಮ್ ಮಾಡಿರ್ಬೇಕು. ABCD, A is the bounded feasible reason. Sir, bounded means bounded ಅಂತಂದ್ರೆ enclosed ಆಗಿರುತ್ತೆ, ಕ್ಲೋಸ್ಡ್ ಅಂತ ಹೇಳ್ತೀವಿ, ದಟ್ ಇಸ್ ಕಾಲ್ಡ್ ಬೌಂಡೆಡ್. ಸೊ ಆ ತರ ಬರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಪಾಯಿಂಟ್ಸ್ ಗಳನ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿರ್ಬೇಕು. ಆ ಪಾಯಿಂಟ್ಸ್ ಗಳನ್ನ ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಅದಷ್ಟನ್ನು ಕೂಡ ತಂದು ಸಬ್ಸ್ಟಿಟ್ಯೂಟ್ ಮಾಡಿ z ಗೆ ವ್ಯಾಲ್ಯೂ ಕೊಟ್ಟಾಗ ನಿಮ್ಗೆ ವ್ಯಾಲ್ಯೂಗಳು ಸಿಗುತ್ತೆ. ಸೊ ಆ ವ್ಯಾಲ್ಯೂಗಳನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಯಾವುದು ಮ್ಯಾಕ್ಸಿಮಮ್ ಯಾವುದು ಅಂತ ನೋಟ್ ಮಾಡಿಕೊಂಡು ರಿಸಲ್ಟ್ಸ್ ಅಂತ ಬರ್ತಿರ್ತೇವೆ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದನ್ನ ನಾವು ಪ್ರಾಬ್ಲಮ್ ಆದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 1, ಆಬ್ಜೆಕ್ಟಿವ್ ಫಂಕ್ಷನ್ that is appeared in the March 19 and June 14. ಆಲ್ರೆಡಿ ಹೇಳಿದೀನಿ. ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ a linear function z is equal to ax plus by which has to be minimized or maximized ಅಂತ ಇದೆ. So that is the definition of objective function. Linear function means any function is of the form ax plus by. So ಅದೇ ತರ objective function ಅಂತಂದ್ರೆ a linear function z is equal to ax plus by which has to be maximized or minimized ಅಂತ ಹೇಳಿ. Next feasible reason. Feasible reason is the very important, because that feasible reason question appeared in March 14, 15, 16, 17, March 20. Totally 1, 2, 3, 4, 5 times appear. Define feasible reason in LPP ಅಂತ ಕೇಳ್ತಾರೆ. ಸೊ ಡಿಫೈನ್ ಫಿಸಿಬಲ್ ರೀಸನ್ ಇನ್ LPP ಅಂತ ಕೇಳಿದಾಗ ಫಸ್ಟ್ ಫಿಸಿಬಲ್ ರೀಸನ್ ಅಂತಂದ್ರೆ ಏನು ಅಂತ ನೋಡ್ಕೋಬೇಕು. ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಾ. ಸೊ ಇದನ್ನ ನಾವು ಫಿಸಿಬಲ್ ರೀಸನ್ ಅಂತ ಕರಿತೀವಿ. ಹಾಗಾದ್ರೆ ಫಿಸಿಬಲ್ ರೀಸನ್ ಅಂತ ಕರಿಬೇಕು ಅಂತಂದ್ರೆ ಯಾವ್ಯಾವ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿರ್ಬೇಕು ಅಂತ ನೋಡೋದಾದ್ರೆ ಫಿಸಿಬಲ್ ರೀಸನ್ ಇಸ್ ದ ರೀಸನ್. ಫಿಸಿಬಲ್ ರೀಸನ್ ಇಸ್ ದ ರೀಸನ್ obtained by ಅದು ನಮ್ಗೆ ಯಾವ ತರ ಬಂತು? ಫಿಸಿಬಲ್ ರೀಸನ್ ಇಸ್ ದ ರೀಸನ್ ಅಥವಾ ಕಾಮನ್ ರೀಸನ್. ರೀಸನ್ ಅಂತ ಹೇಳೋದಕ್ಕಿಂತ ಫಿಸಿಬಲ್ ರೀಸನ್ ಇಸ್ ದ ಕಾಮನ್ ರೀಸನ್ obtained by obtained or determined by all the constraints with non-negative restrictions. ಅಂದ್ರೆ ನಾವು ಈ ಕನ್ಸ್ಟ್ರೇಂಟ್ಸ್ ಗಳು ಮತ್ತೆ ನಾನ್ ನೆಗೆಟಿವ್ ರೆಸ್ಟ್ರಿಕ್ಷನ್ಸ್ ಗಳು xy ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದನ್ನೆಲ್ಲ ತಗೊಂಡು ಗ್ರಾಫ್ ಅನ್ನ ಫ್ಲಾಟ್ ಮಾಡಿದಾಗ ನಮಗೆ ಒಂದು ರೀಸನ್ ಸಿಕ್ಕಿರುತ್ತೆ. ದಟ್ ರೀಸನ್ ಈಸ್ ಫಿಸಿಬಲ್ ರೀಸನ್. ಐ ವಿಲ್ ರಿಪೀಟ್ ಒನ್ಸ್ ಅಗೈನ್. ಫಿಸಿಬಲ್ ರೀಸನ್ ಇಸ್ ದ ಕಾಮನ್ ರೀಸನ್ determined by all the constraints with
non-negative constraints or non-negative restrictions. Sir, non-negative constraints ಅಥವಾ non-negative restrictions ಅಂತಂದ್ರೆ x greater than or equal to 0, y greater than or equal to 0. ಆ ಕನ್ಸ್ಟ್ರೈಂಟ್ಸ್ ಗಳನ್ನೆಲ್ಲ ನಾವು ಯೂಸ್ ಮಾಡಿ ಗ್ರಾಫ್ ನ ಫ್ಲಾಟ್ ಮಾಡಿದಾಗ ಒಂದು ಕಾಮನ್ ರೀಸನ್ ಸಿಗುತ್ತೆ. ದಟ್ ರೀಸನ್ ಇಸ್ ನಾಟ್ ಫಿಸಿಬಲ್ ರೀಸನ್. ಫಿಸಿಬಲ್ ರೀಸನ್ ಇಸ್ ದ ಕಾಮನ್ ರೀಸನ್ obtained by all the constraints with non-negative restrictions or non-negative constraints. So second one. Next, optimal solution. This is also very important and appeared in June 15, June 16, June 17, June 18, March 18. This is also 5 times. So 5 times of feasible reason ಕೇಳಿದರೆ, 5 times of optimal solution ಕೇಳಿದರೆ, 2 times of objective function ಕೇಳಿದರೆ. ಹಾಗಾದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತಂದ್ರೆ ಏನು? ಆಪ್ಟಿಮಲ್ ಸೊಲ್ಯೂಷನ್ ಅಂತಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿರ್ತಿರಲ್ಲ ವ್ಯಾಲ್ಯೂ, ಅದನ್ನ ಆ ಪ್ರೊಸೀಜರ್ ಏನಿರುತ್ತೋ ಅದನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರೀತೀವಿ. ಹಾಗಾದ್ರೆ ಡೆಫಿನಿಷನ್, ಎನಿ ಪಾಯಿಂಟ್ ಇನ್ ದ ಫಿಸಿಬಲ್ ರೀಸನ್. ಫಿಸಿಬಲ್ ರೀಸನ್ ಒಳಗಡೆ ಇರತಕ್ಕಂಥದ್ರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನ ತಗೊಂಡ್ರೆ ದಟ್ ಗಿವ್ಸ್ ದಿ ಆಪ್ಟಿಮಲ್ ವ್ಯಾಲ್ಯೂ. ಸರ್, ವಾಟ್ ಈಸ್ ಆಪ್ಟಿಮಲ್ ವ್ಯಾಲ್ಯೂ? ಮಿನಿಮಮ್ ಆರ್ ಮ್ಯಾಕ್ಸಿಮಮ್. ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಆಪ್ಟಿಮಲ್ ವ್ಯಾಲ್ಯೂ ಅಂತ ಕರೀತೀವಿ. ಸೊ ಎನಿ ಪಾಯಿಂಟ್ ಇನ್ ದ ಫಿಸಿಬಲ್ ರೀಸನ್ ದಟ್ ಗಿವ್ಸ್ ದಿ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ದಟ್ ಈಸ್ ಕಾಲ್ಡ್ ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಅಂತಂದ್ರೆ ನೋಡಿ, ಇದು ಫಿಸಿಬಲ್ ರೀಸನ್. ಇಲ್ಲಿ ನಾವು ಈ ಪಾಯಿಂಟ್ ಆದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು. ಯಾವುದೇ ತಗೊಂಡ್ರೂ ಕೂಡ ನಮಗೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದ್ರೆ ಆಪ್ಟಿಮಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರೀತೀವಿ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೈನ್. ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಇನ್ LPP. Any point in the feasible reason that gives the optimal value of the objective function. That is called optimal solution. Any point in the feasible reason that gives the optimal value of the objective function. ಅದನ್ನ ನಾವು optimal solution ಅಂತ ಕರೀತೀವಿ. ಸೊ 3 ಕೂಡ ಕಂಪ್ಲೀಟ್ ಆಗಿದೆ. ಎಕ್ಸಾಮಿನೇಷನ್ ನಾವು 3ನ್ನ ಕೇಳಿದ್ರೆ ರಿಮೈನಿಂಗ್ ಕೂಡ ಕೇಳಬಹುದು. ನೆಕ್ಸ್ಟ್ ಈಸ್ ಕಾರ್ನರ್ ಪಾಯಿಂಟ್ಸ್. These are all the corner points. A, B, C, D. Corner points. So corner points ಅಂತಂದ್ರೆ ಡಿಫೈನ್ ಕಾರ್ನರ್ ಪಾಯಿಂಟ್ಸ್ ಅಂತಂದ್ರೆ ಇದನ್ನ ಕಾರ್ನರ್ ಪಾಯಿಂಟ್ಸ್ ಅಂತ ಕರೀತೀವಿ. ಕಾರ್ನರ್ ಪಾಯಿಂಟ್ಸ್ ಆರ್ ದಿ ಪಾಯಿಂಟ್ಸ್ ಇನ್ ದ ಫಿಸಿಬಲ್ ರೀಸನ್. ಸೊ ನಾವು ಇಲ್ಲೆಲ್ಲ ಇರೋದನ್ನ ಪಾಯಿಂಟ್ಸ್ ಕಾರ್ನರ್ ಪಾಯಿಂಟ್ಸ್ ಅಂತ ಕರೀತಾ ಇಲ್ಲ. ಫಿಸಿಬಲ್ ರೀಸನ್ ಅಲ್ಲಿ ಇರತಕ್ಕಂಥದ್ದನ್ನ ಕಾರ್ನರ್ ಪಾಯಿಂಟ್ಸ್ ಅಂತ ಕರೀತೀವಿ. ಕಾರ್ನರ್ ಪಾಯಿಂಟ್ಸ್ ಆರ್ ದಿ ಪಾಯಿಂಟ್ಸ್ ಇನ್ ದ ಫಿಸಿಬಲ್ ರೀಸನ್ ವಿಚ್ ಇಸ್ ದಿ ಇಂಟರ್ಸೆಕ್ಷನ್ ಆಫ್ 2 ಬೌಂಡರಿ ಲೈನ್ಸ್. ನೋಡಿ, ಇಲ್ಲಿ 2 ಲೈನ್ ಇಂಟರ್ಸೆಕ್ಟ್ ಆಯಿತು, ಅದೊಂದು ಕಾರ್ನರ್ ಪಾಯಿಂಟ್. ಇಲ್ಲಿ 2 ಲೈನ್ ಇಂಟರ್ಸೆಕ್ಟ್ ಆಯಿತು, ಅದೊಂದು ಕಾರ್ನರ್ ಪಾಯಿಂಟ್. ಇಲ್ಲಿ 2 ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ, ಅದೊಂದು ಕಾರ್ನರ್ ಪಾಯಿಂಟ್. ಸರ್, 2 ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ, ಅದೊಂದು ಕಾರ್ನರ್ ಪಾಯಿಂಟ್. ಸರ್, ಇಲ್ಲೂ ಕೂಡ ಇಂಟರ್ಸೆಕ್ಟ್ ಆಗಿದೆಯಲ್ಲ, ಸಪೋಸ್ ಇಲ್ಲೂ ಕೂಡ ಇಂಟರ್ಸೆಕ್ಟ್ ಎಲ್ಲ ಒಂದ್ ಕಡೆ ಬರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತಲ್ಲ, ಅದು ಫಿಸಿಬಲ್ ರೀಸನ್ ಇಂದ ಹೊರಗಡೆ ಇರುತ್ತೆ, ಅವನ್ನ ಕಾರ್ನರ್ ಪಾಯಿಂಟ್ಸ್ ಅಂತ ಕರೀತೀವಿ. ಸೊ we'll repeat the definition of corner points. Corner points are the points in the feasible region which is the intersection of 2 boundary lines. ಆ 2 boundary lines ಗಳು intersect ಆದಾಗ ಸಿಗ್ತಕ್ಕಂತ ಪಾಯಿಂಟ್ಸ್ ಅನ್ನು ನಾವೇನಂತ ಕರೀತೀವಿ? ಕಾರ್ನರ್ ಪಾಯಿಂಟ್ಸ್. This is also important. ಇದನ್ನು ಕೂಡ ಕೇಳಬಹುದು. Corner points are the points in the feasible region which is the intersection of 2 boundary lines. Next, constraints. Constraints ಅಂತಂದ್ರೆ ಏನಿದೆ? In LPP, inequations or inequalities or non-negative restrictions are called constraints. Next, decision variable. Decision variable. In the objective function z is equal to ax plus by, a ಮತ್ತೆ b ಕಾನ್ಸ್ಟೆಂಟ್ಸ್, x and y decision variable.
So sixth one. Seventh one. Optimal value. Already ಹೇಳಿದೆ optimal value. The minimum or maximum value of the objective function is called optimal value. Optimal solution ಬೇರೆ, optimal solution ಬೇರೆ, optimal value ಬೇರೆ. Optimal value ಅಂತಂದ್ರೆ minimum or maximum value of the objective function. Optimal solution ಅಂತಂದ್ರೆ any point in the feasible region that gives the optimal value of the objective function. So optimal value ಅಂತಂದ್ರೆ minimum or maximum value of the objective function. Next, feasible solution, feasible solution, feasible reason, feasible reason ಬೇರೆ, feasible solution ಬೇರೆ. Any point in the feasible reason is called feasible solution. Feasible reason ಅಂತಂದ್ರೆ any point in the feasible reason that gives the optimal value of the objective function. Feasible reason ಅಂತಂದ್ರೆ feasible reason is the common reason obtained by all the constraints with non-negative restrictions. So ಇಲ್ಲಿ feasible solution ಅಂತಂದ್ರೆ any point in the feasible reason is called feasible solution. Any point in the feasible reason. Infeasible solution ಅಂತಂದ್ರೆ any point outside the feasible reason. So ಇವೆರಡಕ್ಕೂ ಡಿಫರೆನ್ಸ್ ನೋಡಿ. ಇವೆರಡಕ್ಕೂ ಕೂಡ any point in the feasible reason is called feasible solution. Any point outside the feasible reason is called infeasible solution. So ಇದಿಷ್ಟು ಕೂಡ definitions ಆಗಿರುತ್ತೆ. These definitions are very important for 1 mark. And ಆ definitions ಗಳು ಅರ್ಥ ಆಗಬೇಕು ಅಂತಂದ್ರೆ ನೀವು ಗ್ರಾಫ್ ಅನ್ನ ನೀಟಾಗಿ ನೋಡ್ಕೊಂಡಿರಬೇಕು. ಫಸ್ಟ್ ಡೆಫಿನೇಷನ್ಸ್ ನ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ನಿಮ್ಮ ಗ್ರಾಫ್ ನೋಟ್ಬುಕ್ ನ ಫಸ್ಟ್ ಪೇಜ್ ಅಲ್ಲಿ ಈ ಡೆಫಿನೇಷನ್ಸ್ ಗಳನ್ನ ಬರೀಬೇಕು. ನಾನು ಅದನ್ನ ಸೆಂಡ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಎನಿ ಪಾಯಿಂಟ್, ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ ಎ ಲೀನಿಯರ್ ಫಂಕ್ಷನ್ z is equal to ax plus by which has to be maximized or minimized. A linear function z is equal to ax plus by which has to be maximized or minimized. Second one, feasible reason. ಇದಕ್ಕೆ ಡೆಫಿನಿಷನ್ ಹೇಳಬೇಕು ಅಂತಂದ್ರೆ feasible reason is the common reason. ಅದೇ ಸಿಕ್ತು ನಮಗೆ obtained by or determined by all the constraints with non-negative constraints. Second one complete. Optimal solution. Final answer ಸಿಕ್ಕಿರುತ್ತಲ್ಲ ಅದು optimal solution. Any point in the feasible reason which gives the optimal value of the objective function, that is called optimal solution. Corner points ಅಂತಂದ್ರೆ corner points are the points in the feasible reason which is the intersection of two boundary lines. Next, constraints. In LPP, inequalities or inequations or restrictions are called constraints. Decision variable. In the objective function z is equal to ax plus by, a and b are called constraints, x and y are called decision variable. Next, optimal value. The minimum or maximum value of the objective function is called optimal value. Feasible solution. Any point in the feasible reason is called feasible solution. Any point outside the feasible reason is called infeasible solution. So first ನೀವು ಈ ಗ್ರಾಫ್ ನ ಫ್ಲಾಟ್ ಮಾಡಬೇಕು ಅಂತಂದ್ರೆ ಅವರು ಇನ್ಇಕ್ವಾಲಿಟೀಸ್ ನ ಕೊಟ್ಟಿರ್ತಾರೆ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ 3 ಇನ್ಇಕ್ವಾಲಿಟೀಸ್ ನ ಕೊಟ್ಟಿದ್ದಾರೆ. ಇದನ್ನ ಬಿಡಿ, ಎಲ್ಲವನ್ನೂ ಕಾಮನ್ ಆಗಿರುತ್ತೆ. ಸೊ 3 ಕೊಟ್ಟಿರೋದ್ರಿಂದ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು 3 ಲೈನ್ಸ್ ಗಳು ಬರುತ್ತೆ. 1 2 3 ಲೈನ್ಸ್ ಇದೆ. ಓಕೆ ಫೈನ್. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ? x plus 2y less than or equal to 120 ಅಂತ ಕೊಟ್ಟಿರ್ತಾರೆ. x plus 2y is equal to 120. ಸೊ x ಗೆ 0, y ಕ್ಯಾಲ್ಕುಲೇಟ್ ಮಾಡಿದ್ರೆ y ಗೆ 0, x ಕ್ಯಾಲ್ಕುಲೇಟ್ ಮಾಡಿದ್ರೆ 0, 60, 120, 0. ಅದಕ್ಕೆ ಒಂದು ಲೈನ್ ಬರೀತಾರೆ.
ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದನ್ ಈಕ್ವಲ್ ಟು 60 ಅಂತ ಇದೆ. ಸೊ ಎಕ್ಸ್ ಗೆ 0 ಕೊಡ್ತೀರಾ, ಈಕ್ವಲ್ ತಗೊಳ್ತೀರಾ, ಫಸ್ಟ್ ಎಕ್ಸ್ ಗೆ 0 ವೈ ಗೆ 0 ಎಕ್ಸ್. ಒನ್ಸ್ ಅಗೇನ್ ಅದಕ್ಕೆ ಒಂದು ಲೈನ್ ನೋಟ್ ಮಾಡ್ತೀರಾ, ಒಂದು ಲೈನ್ ಬರೀತೀರಾ. ನೆಕ್ಸ್ಟ್ ಎಕ್ಸ್ ಮೈನಸ್ 2y ಗ್ರೇಟರ್ ದನ್ ಈಕ್ವಲ್ ಟು 0. ರೈಟ್ ಸೈಡ್ ಅಲ್ಲಿ 0 ಇದ್ದಾಗ ಈ ತರ ಸೊಲ್ಯೂಷನ್ ಬರೆಯೋ ಅವಶ್ಯಕತೆ ಇರಲ್ಲ, ಗ್ರಾಫ್ ಬರೀಬೇಕು. ಡೈರೆಕ್ಟ್ ಆಗಿ ಗ್ರಾಫ್ ಬರೆಯೋದು ಯಾವ ತರ ಅಂತ ಹೇಳ್ಕೊಂಡು ಈಕ್ವಲ್ ಮಾಡ್ಕೊಳ್ತೀರಾ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0. 2y ನ ಮತ್ತೊಂದು ಕಡೆ ಕಳಿಸ್ತೀರಾ. ಎಕ್ಸ್ ಇಸ್ ಈಕ್ವಲ್ ಟು 2y ಆಗಿರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2y. ಎಕ್ಸ್ ಇಸ್ ಈಕ್ವಲ್ ಟು y ಎಕ್ಸಾಕ್ಟ್ ಆಗಿ ಮಿಡಲ್ ಅಲ್ಲಿ ಪಾಸ್ ಆಗ್ತಿರುತ್ತೆ. x is equal to 2y below, ಆ ಲೈನ್ ಇಂದ ಬಿಲೋ. 2x is equal to y, ಆ ಲೈನ್ ಇಂದ ಎಬೋ ಇರುತ್ತೆ. ಅವು ಮೂರು ಲೈನ್ಸ್ ಗಳು ನೀಟಾಗಿ ನೋಡ್ಕೊಂಡಿರಬೇಕು. ಮತ್ತೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಫಸ್ಟ್ ಒನ್ ಗೆ ಸೆಕೆಂಡ್ ಒನ್ ಗೆ ಈಸಿಯಾಗಿ ನೀವು ರೀಸನ್ ಬರೀಬಹುದು. ಟ್ರೂ ಆಗಿದ್ರೆ ಟುವರ್ಡ್ಸ್ ದ ಆರಿಜಿನ್, ಫಾಲ್ಸ್ ಆಗಿದ್ರೆ ಅವೇ ಫ್ರಮ್ ದ ಆರಿಜಿನ್. ಸಪೋಸ್ ನಿಮಗೆ ಈ ತರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಕೊಟ್ಟಾಗ ತುಂಬಾ ಕೇರ್ಫುಲ್ ಆಗಿ ಬರೀಬೇಕು. ಯಾವ ತರ ಅಂತಂದ್ರೆ, ಒಂದು ಕ್ವಾಂಟಿಟಿನ ರೈಟ್ ಸೈಡ್ ಕಳಿಸ್ಬೇಕು, 2y ನ ರೈಟ್ ಸೈಡ್ ಕಳಿಸ್ಬೇಕು. ಯಾವುದು ಬಿಗರ್ ಇರುತ್ತೋ ಆಕ್ಸಿಸ್ ಕಡೆ ತಗೋಬೇಕು. ಎಕ್ಸ್ ಬಿಗರ್ ಇದೆ ಅಂತಂದ್ರೆ ಟುವರ್ಡ್ಸ್ ಎಕ್ಸ್ ಆಕ್ಸಿಸ್, ವೈ ಬಿಗರ್ ಆಗಿದ್ರೆ ಟುವರ್ಡ್ಸ್ ವೈ ಆಕ್ಸಿಸ್ ತಗೋಬೇಕು. ಸೊ ಆ ಪ್ರೊಸೀಜರ್ ನ ಫಾಲೋ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಕೂಡ ಗ್ರಾಫ್ ಅಲ್ಲಿ ರೀಸನ್ ಮಾರ್ಕ್ ಮಾಡಿಲ್ಲ ಅಂತಂದ್ರೆ ಓನ್ಲಿ ನಿಮ್ಗೆ ಅದನ್ನ ಸಾಲ್ವ್ ಮಾಡೋದಕ್ಕೆ 2 ಮಾರ್ಕ್ಸ್ ಮಾತ್ರ ಸಿಗುತ್ತೆ, ಅದು ಕರೆಕ್ಟ್ ಆಗಿ ಬರೆದಿಲ್ಲ ಅಂತ. ಸೊ ಇದಿಷ್ಟು ಪ್ರೊಸೀಜರ್ ನ ಫಾಲೋ ಮಾಡಾದ್ಮೇಲೆ ಈ ಪಾಯಿಂಟ್ಸ್ ಗಳನ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ಪಾಯಿಂಟ್ ಇಲ್ಲಿ ಇವೆರಡು ಗೊತ್ತಿರುತ್ತೆ ನಮಗೆ, ನಾವೇ ಗ್ರಾಫ್ ಪ್ಲಾಟ್ ಮಾಡಿದ್ದೀವಿ. ಇದೆರಡನ್ನ ನೀಟಾಗಿ ಬರೀಬೇಕು. ಸರ್ ಬರೆಯೋದು ಯಾವ ತರ ಅಂತಂದ್ರೆ, ನಿಮ್ಮ ಗ್ರಾಫ್ ಇರುತ್ತೆ, ಗ್ರಾಫ್ ಅಲ್ಲಿ ಇಲ್ಲಿ ಎಕ್ಸ್ ಗೆ ವ್ಯಾಲ್ಯೂ ಎಷ್ಟಿರುತ್ತೆ, ಅದೇ ತರ ವೈ ಗೆ ವ್ಯಾಲ್ಯೂ ಎಷ್ಟಿರುತ್ತೆ. ಒನ್ಸ್ ಅಗೇನ್ ಎಕ್ಸ್ ಗೆ ವ್ಯಾಲ್ಯೂ ಎಷ್ಟಿರುತ್ತೆ, ವೈ ಗೆ ವ್ಯಾಲ್ಯೂ ಎಷ್ಟಿರುತ್ತೆ. ಸೊ ಈಸಿಯಾಗಿ ನೀವು ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬಹುದು. ಅಥವಾ ನಿಮಗೆ ಸ್ವಲ್ಪ ಗ್ರಾಫ್ ನ ಹಾಕ್ಬೇಕಾದ್ರೆ ಲೈನ್ಸ್ ಅನ್ನ ಬರೀಬೇಕಾದ್ರೆ ನೀವು ಕರೆಕ್ಟ್ ಆಗಿ ಬರ್ದಿಲ್ಲ ಅಂತಂದ್ರೆ ಸ್ಮಾಲ್ ವೇರಿಯೇಷನ್ಸ್ ಆಗುತ್ತೆ. ಅವಾಗ ನಿಮಗೆ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಪಾಯಿಂಟ್ ಯಾವ 2 ಲೈನ್ಗಳ ಮುಖಾಂತರ ಪಾಸ್ ಆಗ್ತದೆ ಅಂತ ನೋಡಬೇಕು. ಒಂದು ಎಕ್ಸ್ ಪ್ಲಸ್ 2y is equal to 120, ಎಕ್ಸ್ ಮೈನಸ್ 2y is equal to 0. ಇದೆರಡನ್ನ ಸಾಲ್ವ್ ಮಾಡಬೇಕು. ಎಕ್ಸ್ ಗೆ ವೈ ಗೆ ವ್ಯಾಲ್ಯೂ ಸಿಗುತ್ತೆ. ಅದೇ ತರ ಈ ಪಾಯಿಂಟ್ ಬೇಕು. ದಟ್ ಪಾಯಿಂಟ್ ಪಾಸಸ್ ಥ್ರೂ ದಿ ಲೈನ್ ಎಕ್ಸ್ ಮೈನಸ್ 2y is equal to 0, ಎಕ್ಸ್ ಪ್ಲಸ್ ವೈ is equal to 60. ಸೊ ಇದೆರಡನ್ನ ಸಾಲ್ವ್ ಮಾಡಬೇಕು, ಆವಾಗ ನಿಮಗೆ ಈ ಪಾಯಿಂಟ್ ಸಿಗುತ್ತೆ. ಸೊ ಆದ್ರಿಂದ ನೋಟ್ಬುಕ್ ಅಲ್ಲಿ ನೀವೇನಾದ್ರೂ ಕೂಡ ಬರೆದ್ರೆ ಇದೆಲ್ಲ ಪ್ರೊಸೀಜರ್ ಇರ್ತದೆ. ಅದಕ್ಕೆ ಏನ್ ಮಾಡಿ, ಗ್ರಾಫ್ ನ ಯೂಸ್ ಮಾಡಿ ತುಂಬಾ ಈಸಿಯಾಗಿ ನೀವು ಆ ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಕರೆಕ್ಟ್ ಆಗಿ ಬಂದಿರುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ನಿಮಗೆ ತುಂಬಾ ಈಸಿಯಾಗಿ ಬಂದಿರುತ್ತೆ. ಸೊ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್